ವಾಟ್ ಇಸ್ ಇನ್ನರ್ ಇಂಜಿನಿಯರಿಂಗ್ ಲೈಕ್? ಇನ್ನರ್ ಇಂಜಿನಿಯರಿಂಗ್ ಅನ್ನೋದು ಕ್ಲಾರಿಟಿ ಕೊಡ್ತಾ ಹೋಗುತ್ತೆ ಮೇಡಮ್. ನಮ್ಗೆ ಯಾವಾಗ ಕನ್ಫ್ಯೂಷನ್ಸ್ ಇರುತ್ತೆ ನಾವು ಫ್ರಸ್ಟ್ರೇಟ್ ಆಗೋದು ಜಾಸ್ತಿ. ನಮಗೆ ಯಾವಾಗ ಕ್ಲಾರಿಟಿ ಇರೋದಿಲ್ಲ ಆಗ ಫ್ರಸ್ಟ್ರೇಟ್ ಆಗ್ತೀವಿ. ನನಗೆ ಇನ್ನರ್ ಇಂಜಿನಿಯರಿಂಗ್ ಅನ್ನೋದು ನಮ್ಮ ಮೈಂಡ್ನ ಕಾಮ್ ಮಾಡಿ ಹೆಚ್ಚು ಹೆಚ್ಚು ಕ್ಲಾರಿಟಿ ಕೊಡ್ತಾ ಹೋಯ್ತು ನನಗೆ. ಫಾರ್ ಎಕ್ಸಾಂಪಲ್ ನಾವು ಮೆಡಿಟೇಟ್ ಮಾಡಿದಾಗ ಬೇರೆದೆಲ್ಲ ನಾವು ಆದಷ್ಟು ಕಮ್ಮಿ ಮಾಡ್ತಾ ಬರ್ತೀವಿ. ಒಂದು ಇನ್ನರ್ ವಾಯ್ಸ್ ಇರುತ್ತಲ್ವ, ಅದನ್ನು ನಾವು ಕೇಳಿಸ್ಕೊಳ್ತಾ ಹೋಗ್ತಾ ಇದ್ದಾಗ ನಮಗೆ ಇಂಟ್ಯೂಷನಲ್ಲಿ ಬರುತ್ತೆ ಹೊರಗಡೆ ಐಡಿಯಾಸ್. ಮೇಜರ್ ನನಗೆ ವರ್ಕ್ ಆಗಿರೋದು ಅದೇ ಥರನೇ. ಏನು ಮಾಡಬೇಕು ಅಂತ, ಯಾಕಂದರೆ ಪ್ರತಿಯೊಂದು ನಮಗೆ ಚಾಲೆಂಜೇ. ಇವತ್ತು ಲೇಬರ್ ಬರ್ತಾನೆ, ನಾಳೆ ಹೊರಡೋಗ್ಬಿಡ್ತಾನೆ. ಅಡ್ವಾನ್ಸ್ ಇಸ್ಕೊಂಡ್ರೂ ಕಷ್ಟ, ಅಡ್ವಾನ್ಸ್ ಕೊಟ್ಟಿದ್ದ ಅಂದರೂ ಕಷ್ಟ. ಈಗ ಅಡ್ವಾನ್ಸ್ ಕೊಟ್ಟರೆ ತೊಗೊಂಡು ಹೊರಡೋಗ್ಬಿಡ್ತಾನೆ, ಅಡ್ವಾನ್ಸ್ ಕೊಡದೆ ಹೋದರೆ ನಾನು ಬರಲ್ಲ ಸರ್ ಅಡ್ವಾನ್ಸ್ಗೆ ಅಂತ ಬರುತ್ತೆ. ಮತ್ತೆ ಇದೊಂದು ಮೈನರ್ ಚಾಲೆಂಜು. ಈ ಥರ ನಾವು ಏನೇನು ಮಾಡಬೇಕು ಪ್ರತಿಯೊಂದು ನಮಗೆ ಲರ್ನಿಂಗ್ ಪ್ರೊಸೆಸ್ಸೇ. ಏನೇನು ಹೇಳ್ಕೊಡ್ತಾರ ಅವ್ರು ಬೇಸಿಕ್ಲಿ? ವರ್ಚುವಲ್ ಕ್ಲಾಸಸ್ ಕೂಡ ಇರುತ್ತೆ. ಫಸ್ಟು ಒಂದು ವೆಬಿನಾರ್ ಥರ ಮಾಡ್ತಾರೆ. ಆ ವೆಬಿನಾರಲ್ಲಿ ನಿಮಗೆ 6 ಕೋರ್ಸಸ್ ಥರ ಇರುತ್ತೆ. ಅಲ್ಲಿ ಬೇಸಿಕ್ ಹೇಳ್ಕೊಡ್ತಾರೆ. ಮೈಂಡ್ ಅಂದ್ರೇನು, ಥಾಟ್ಸ್ ಅಂದ್ರೇನು, ಎಲ್ಲ ವಿಚಾರವಾಗೋ ಕಂಪ್ಲೀಟ್ ನಿಮ್ಗೆ ಏನೇನು ಡೌಟ್ಸ್ ಇರುತ್ತಲ್ಲ ಅದನ್ನು ಫಸ್ಟು ಪ್ರೀ ರೆಕಾರ್ಡೆಡ್ ಸೆಷನ್ಸ್ ಇರುತ್ತೆ, ಅದರಲ್ಲಿ ಹೇಳ್ಕೊಡ್ತಾರೆ. ಅದಾಗಿದ ನಂತರ ಇನಿಷಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇನಿಷಿಯೇಷನ್ ಅಂದರೆ? ಇನಿಷಿಯೇಷನ್ ಅಂದರೆ ನಿಮ್ಮ ಒಳಗಡೆ ಒಂದು ಎನರ್ಜಿನ ತುಂಬೋದು ಕೆಲಸಕ್ಕೆ ಇನಿಷಿಯೇಷನ್ ಅಂತ ಹೇಳಿ. ಅವ್ರು ಮಾಡ್ತಾರಾ? ಖಂಡಿತ ಮಾಡ್ತಾರೆ. ಅದೇ ಎಲ್ಲ ಕ್ರಿಯಾಗಳಲ್ಲೂ ಅದೇ ಇಂಪಾರ್ಟೆಂಟ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.